ಏನಣ್ಣ, ಯಾವ ಪೇಪರ್ನಲ್ಲಿ ನೋಡ್ಲಿ ಬರೀ ರಾಜಕೀಯದ ಸುದ್ದಿ. ರಾಜಕಾರಣಿಗಳಿಗೆ ಬುದ್ಧಿ ಇದೆಯಾ? ಪೇಪರ್ ತುಂಬಾ ಪಕ್ಷದ ಪಬ್ಲಿಸಿಟಿ. ಅಲ್ಲ, ವಿದೇಶಕ್ಕೆ ಒಬ್ಬ ಮಂತ್ರಿ ಹೋಗೋದಕ್ಕೂ ಪೋಸ್ಟರು, ಬಂದಿದ್ದಕ್ಕೂ ಪೋಸ್ಟರ್. ಸಾಯ ವಯಸ್ಸಿನಲ್ಲಿದ್ರು ಸಾರ್ವಜನಿಕವಾಗಿ ಹುಟ್ಟಿದ ಹಬ್ಬ ಮಾಡ್ಕೋತಾರೆ, ಅದಕ್ಕೂ ಪೇಪರ್ ತುಂಬಾ ಪಬ್ಲಿಸಿಟಿ. ಸಿಟಿ ತುಂಬಾ ಪೋಸ್ಟರ್ ಸಾಲು. ಏನು ಹೊಲ್ಸು ರಾಜಕೀಯ ಇದು? ಎಳ್ಳ ಮೇಲೆ ಯಾಕಣ? ನನ್ನ ಮಗನೇ ಇನ್ನೊಂದು ಸಾರಿ ಏನಾದ್ರು ಈ ಚಿಲ್ರೆ ನನ್ನ ಮಕ್ಕಳು ರಾಜಕಾರಣಿಗಳ ಸುದ್ದಿನ ನನ್ನ ಮುಂದೆ ಎತ್ತಿದೆ ಅಂದ್ರೆ ಜಾಡ್ಸಿ ಹೊತ್ತ ಬದ್ಬಿಡ್ತೀನಿ. ಸೋಳ ಮಗನೇ, ನಿನ್ನ ಸೊಳ್ಳೆ ಹೊಸಗದಂಗ್ ವಶ ಹಾಕ್ಬಿಡ್ತೀನಿ. ಹುಷಾರ್. ಅರೆ ನಿಮ್ಮ ಏನ್ರಿ ಅಣ್ಣ ಇದು? ಬಾಯಿ ಬಿಟ್ರೆ ಬರೀ ರಾಜಕೀಯದ ಸುದ್ದಿನೇ ಮಾತಾಡ್ತಿದ್ ನೀವು. ಏಕದಮ್ AK-47 ಅಲ್ಲಿ ಗುಂಡು ಮಾಡಿದಾಗೆ ದಿಢೀರಂತ ರಾಜಕೀಯನೇ ಬೇಡ ಅಂತ ಬಾಯಿ ಬಡಿತಾ ಇದ್ದೀರಲ್ಲ, ಏನಾಯ್ತಣ್ಣ ನಿಮ್ಗೆ? ನನ್ನ ಮಗನೇ, ನಾನು ಇನ್ನ ರಾಜಕೀಯದಲ್ಲಿ ಇದ್ರೆ ರಾಷ್ಟ್ರನ ಮಿಲಿಟರಿ ಆಡಳಿತಕ್ಕೆ ಒಪ್ಪಿಸಿ ಪಕ್ಷದ ಧುರೀಣ್ರೆಲ್ಲ ಪರ್ಕೆ ತಗೊಂಡು ಪಬ್ಲಿಕ್ ರಸ್ತೆಲೆ ಕಸ ತೆಗಿಬೇಕಾಗ್ತದೆ ಅಂತ ಮ್ಯಾಗಲ ಡೆಲ್ಲಿನಲ್ಲಿರೋ ಹೈಕಮಾಂಡು, ಭಿನ್ನಮತೀಯರ ಬ್ಯಾಕ್ ಗ್ರೌಂಡ್ಗಳು, ಆಪೋಸಿಷನ್ ಪಕ್ಷಗಳ ಮೈನ್ ತುಂಡುಗಳು ನನ್ನನ್ನ ಡೆಲ್ಲಿಗೆ ಕರೆಸ್ಬಿಟ್ಟು 5 ಸ್ಟಾರ್ ಹೋಟ್ಲಲ್ಲಿ ಕುಂಡ್ರಿಸ್ಬಿಟ್ಟು ಕುಡಿಸಿ ಕಾಲಿ ಹಿಡ್ಕೊಂಡು ಬಿಟ್ಟು, ನೀನು ಕೇವಲ ಕೆಲವು ದಿವಸಗಳ ಮಟ್ಟಿಗಾದ್ರೂ ರಾಜಕೀಯ ರಹಸ್ಯಗಳ ವಿಚಾರಕ್ಕೆ ಬಾಯಿ ಹಾಕ್ಬೇಡ. ಹಾಕಿದ್ರೆ ಸುಮ್ನಿರೋ ಮುರಾರ್ಜಿ ಮೇಲಾಣೆ ಅಂತೇಳಿ ಇಡೀ ರಾತ್ರಿ ಉಪವಾಸ ಮಾಡ್ತೀವಿ ಅಂತ ಗ್ರೇಟ್ ಗಟ್ಲೆ ಬೀರು ಬ್ರಾಂದಿ ಖಾಲಿ ಮಾಡಿಸ್ಬಿಟ್ರು ಕಣಲ್ಲ. ನಿಮ್ಮ ಮುಂದೆನೆ ಇನ್ನೇನ್ ನಿನ್ ಮುಂದೇನೆಲ್ಲ ಕುಡಿತಾರೆ ಲೇ? ಅವ್ರು ಕುಡಿಯೋದೇ 5 ಸ್ಟಾರ್ ಹೋಟ್ಲಲ್ಲಿ ಅಲ್ವೇನಲೇ? ಅದೇನು ಹಾಗೆ? ಹೆಂಗ ನನ್ನ ಮಗನೇ, ಆದ್ರೆ ಬಿಲ್ಲು ಸರ್ಕಾರ ಅಲ್ವೆಲ್ಲ ಕೊಡೋದು. ಅದು ತಪ್ಪಿದ್ರೆ ನನಗೆ ಬೇಕಾದವ್ರಿಗೆ ಒಂದು ಫೋನ್ ಹಾಕಿದ್ರು ಸಾಕಂಡ ಕಟ್ಟಿಬಿಟ್ಟು ಹೊಂಟೋಯ್ತಾರೆ. ಅಂದ್ರೆ ತಾವು ತಂಪಾಗಿ ಲೋಡ್ ಮಾಡ್ಕೊಂತಿದ್ದೀರಿ ಅನ್ನಿ? ಲೇವುಡಿ ಮಾಡಿದ್ರೆ ಲೌಡಿ ಮಗನೇ, ನಿನ್ನ ಬಾಡಿನ ಇಂಜನ್ ಡೌನ್ ಮಾಡಿದ ಟೆಂಪೋ ಬ್ಯಾನ್ ಮಾಡಿಬಿಡ್ತೀನಿ. ಅಲ್ಲಲೇ, ಅವ್ರ ಜೊತೆನಲ್ಲಿ ಕುಡಿದ್ರೆ ನನ್ನ ಮಾನ ಮರ್ವಾದೆ ಹೊಡಿತೈತೆ ಅಲ್ಲ. ಸೋಳೆ ಮಕ್ಕಳು ಕುಡಿದ ಮೇಲೆ ಕಳ್ಳು ಬಟ್ಟಿ ಸಾರಾಯ ಕುಡ್ದ ಕಚಡ ನನ್ನ ಮಕ್ಕಳಿಗಿಂತ ಕಡೆಯಾಗ ಆಡ್ತಾರೆ ಕಂಡ. ಅದಕ್ಕೆ ಅವ್ರ ಮುಂದೆ ಮೊರಾರ್ಜಿ ಹೆಸರಿ ಮರ್ಯಾದೆ ಕೊಟ್ಟು ಆಯ್ತು ಅಂತ ಹೇಳಿ ಹೊರಟು ಬಂದ್ಬಿಟ್ಟೆ ಕಣಲ್ಲ. ಹಾಗಾದ್ರೆ ನಿಮ್ಗ ಅವರು ಕಾಲಿಡ್ಕೊಂಡ ಕೂಡ್ಸಿದ್ದೇನೋ? ತಗಡ ನನ್ನ ಮಗನೇ, ಆಂಧ್ರದ ಕಚಡ ಕಳ್ಳಿಗೆ ತಮಿಳುನಾಡಿನ ತೊರೆ ಪಕ್ಕಂನಲ್ಲಿ ಹರಿಯೋ ಗಲೀಜಿ ನೀರನ್ನ ಮಿಕ್ಸ್ ಮಾಡಿ ಫಾರಿನ್ ವಿಸ್ಕಿ ಅಂತ 5 ದರಾಮ್ ಕುಡಿಸ್ಬಿಟ್ರು. ಕೂಡಲೇ ನನ್ನ ಮಗ ಔಟ್ ಆಗಿ ಸಿನಿಮಾ ಕಟೌಟ್ ಆಗ್ಬಿಟ್ಟ ಅಲ್ಲೇ ನಿಂತುಬಿಟ್ಟೆ. ಕರ್ನಾಟಕಕ್ಕೆ ರಿಟರ್ನ್ ಟಿಕೆಟ್ ಮೊದಲೇ ತಗೊಂಡು ಹೋಗಿದ್ದಲ್ಲಪ್ಪ, ಬಂದ್ಬಿಟ್ಟೆ. ಹೌದೇ? ಹಾಗಾದ್ರೆ ಮುಂದೆ ನಿಮ್ಮಿಂದ ನಮ್ಮ ದೇಶಕ್ಕೆ ಯಾವ ರೀತಿ ಸೇವೆ ಗುರುವೆ? ಸರ್ಕಾರದ ಸಬ್ಸಿಡಿಯಿಂದಲೇ ಬದುಕ್ತಾ ಇರೋ ಬೆಳ್ಳಿಯ ಚಿತ್ರರಂಗ. ಬೆಳ್ಳಿ ಚಿತ್ರರಂಗ ಇದೇನಣ್ಣ? ದಿಢೀರಂತೆ ನಿಮಗೆ ಸಿನಿಮಾ ಹುಚ್ಚೋ? ಈಗ ರಾಜಕೀಯ ಬಿಟ್ರೆ ಅದೇ ಮುಂದೆ ಫ್ಯಾಮಿಲಿಯ ರಂಗ ಅಲ್ವೇಲ್ಲ ಬೇಕುಪ್ಪ. ಒಂದೋ ಚಿತ್ರರಂಗದಲ್ಲಿರ್ಬೇಕು, ಇಲ್ಲ ರಾಜಕೀಯ ರಂಗದಲ್ಲಿರ್ಬೇಕು. ಆಗ್ಲೇ ಮನುಷ್ಯ ಅನ್ನಿಸ್ಕೊಂಡನು ಉಳಿಯೋದು. ಎರಡರಲ್ಲೂ ಇದ್ರೆ ದೇಶ ನಾಶನ ಆಗಿ ಬಿಡ್ತದೆ ಕಂಡ. ನಮ್ಮನ್ನ ಹೇಳೋರಿಲ್ಲ ಕೇಳೋರಿಲ್ಲ ಹೋಗತ್ತಾಗೆ. ಅಂದ್ರೆ ತಾವು ಚಿತ್ರರಂಗಕ್ಕೆ ಧುಮ್ಕೋದು ಅಂತಲೇ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ನಮ್ಮ ದಕ್ಷಿಣ ಭಾರತ ದೇಶ ಉಳಿದಿರದೆ ಸಿನಿಮಾ ಸಂಬಂಧದವರಿಂದ ಅಲ್ವೆಲ್ಲ. ಅದ್ಯಾಗಣ್ಣ? ತಮಿಳುನಾಡಿನ ಪ್ರಸಿದ್ಧ ರಾಜಕಾರಣಿ ಸಾಹಿತಿ ಯಾರಲ್ಲ, ಅರುಳ್ ಅಣ್ಣಾದೊರೈ, ಅವ್ರ ಆಶೀರ್ವಾದ ಅಂತ ತಗೊಂಡು ಕರುಣಾನಿಧಿ ಸಿನಿಮಾಗ್ ಡೈಲಾಗ್ಸ್ ಬರೀತಿದ್ರಲ್ಲೋ, ಆ ಕರುಣಾನಿಧಿ MGR ಕೊಟ್ಬಿಟ್ರು. MGR ಅದನ್ನ ಹೋಗೋವಾಗ ನಮ್ಮ ಕನ್ನಡಂ ತಮಿಳ್ ಶೆಲ್ವಿ ಅವಳಲ್ಲೂ ತಿರುಮತಿ ಶೈಲಲಿತಾ ರೀ, ಶೈಲಲಿತಾ ಅಲ್ಲ ರೀ, ಜಯಲಲಿತಾ. ತಮಿಳ್ನವ್ರ ಬಾಯಿಲಿ ಜಾ ಬರಲ್ಲ ಕಂಡ ಅದು ಅಂತ ಶೈಲಲಿತಾ ಇಪ್ಪ ತಮ್ಮ ಕೈಗೆ ತಕೊಂಡು ಬಿಟ್ಟು ನಡೆಸ್ತಾವ್ರೆ. ನಿಜಾನ? ಹೌದು. ಇವರು 3 ಸಿನಿಮಾದವರೇ ಅಲ್ವೇಲ್ಲ? ಹೌದು. ಇನ್ನು ಆಂಧ್ರ, ಅಲ್ಲಿ ಕರ್ನಾಟಕ ಆಂಧ್ರ ಅಭಿಮಾನಿ ತೆಲುಗು ದೇಶಂ ಪಕ್ಷದ ವಿಲಕ್ಷ ರಾಜಕಾರಣಿ ಎನಟಿ ರಾಮರಾವ್ ಗೊತ್ತೇನಲ್ಲ? ಆ ಎನಟಿ ರಾಮರಾವು ವಿಚಿತ್ರ ರಾಜಕೀಯದ ವಿರಾಟ ರಾಜ್ಯ ಭಾರವನ್ನು చేసేದು ಅಂತ ಅಂದ್ರಲ್ಲ, ಆತನು ಸಿನಿಮಾ ಸ್ಟೇಜ್ನಿಂದ ರಾಜಕೀಯ ರಂಗಕ್ಕೆ ಧುಮುಕಿದವರೇ ಅಲ್ವೇನಲ್ಲ? ಇನ್ನು
ನಮ್ಮ ಕರ್ನಾಟಕದ ರಾಜಕಾರಣಿಗಳು ಇವ್ರ ಪೈಕಿ ನೋಡ್ಲಾ ದೇವರಾಜ್ ಅರಸು, ಅವರು ಬಣ್ಣದ ಗೇಳ್ನವ್ರೆ. ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಸಿನಿಮಾ ರಂಗದ ಇತಿಹಾಸದಲ್ಲಿ ಸಬ್ಸಿಡಿ ಪೇಜ್ ಓಪನ್ ಮಾಡಿದವರು. ಮಬ್ಬು ನನ್ನ ಮಗನೇ, ಇವತ್ತು ಅವರೇ ಬಣ್ಣ ಬಳ್ಕೊಂಡು ಬಯಾಸ್ಕೋಪ್ನಲ್ಲಿ ಪಾತ್ರ ಮಾಡ್ತಾವ್ರೆ. ಇತ್ಲಾಗೆ ನಮ್ಮ ಬೆಳ್ಳಿಗದೆ ಬಾಹುಬಲಿ ಗಂಡೆದೆ ಗುಂಡವ್ರಲ್ಲೋ, ಯಾರು ಗುಂಡೂರಿ ಅವರೇ? ಅದೇ 6 ಗುಂಡೂರಾಯರು. ಅವ್ರಿಗಿಂತ ಮುಂಚೆನೆ ಬೆಳ್ಳಿ ತೆರೆ ಮೇಲೆ ಪೇಸ್ ಕಟ್ ತೋರಿಸ್ಬಿಟ್ಟಿದ್ರು. ನಿಜವಾಗ್ಲು? ಸಂಘರ್ಷ ಅನ್ನೋ ಸಿನಿಮಾದಲ್ಲಿ. ಹೌದಾ? ಆದ್ರೆ ಬಂಗಾರಪ್ಪನವರು, ನಮ್ಮ ಸೋರೆ ಕೊಪ್ಪದು ಬಂಗಾರಪ್ಪನವ್ರು ಏನ್ ಕಮ್ಮಿ ಅಲ್ಲ. ಅವರು ಸ್ವತಃ ಸಂಗೀತ ಬಲ್ಲವರು ಕಂಡ, ಡೋಲ್ನೆ ಡಮರಗದಂಗ್ ಬಾರಿಸಿದವರು ಕಂಡ. ಅವರು ಒಂದು ಕಾಲದಲ್ಲಿ ಸಿನಿಮಾದಲ್ಲಿ ಪಾರ್ಟ್ ಮಾಡಕ್ ಬಂದಿದ್ರು ಬೆಂಗಳೂರಿಗೆ. ನಾನೇ ಹೇಳಿದ್ದೆ ಅವ್ರಿಗೆ ಹಿಂಗ್ ಮಾಡ್ಬೇಕು ಅಂತ. ಫಸ್ಟ್ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸಲಹೆ ಕೊಟ್ಟೋನೆ ನಾನು. ಅವರು ಒಂದು ಸಿನಿಮಾ ತೆಗಿಬೇಕು ಅಂತ ಹೊಟ್ಟಿದ್ರು. ಯಾರು? ಬಂಗಾರಪ್ಪನವರ? ತಲ್ಲಣಿಸದಿರು ಕಂಡ್ಯ ತಾಳೋ ಮನವೇ. ಆಗ ಹೇಳಿದ್ರಲ್ಲ ತಾಳೋ ಮನವೇ ಅಂತ, ಇನ್ನೂ ನಮಗೆ ತಾಳು ಅಂತ ಹೇಳ್ತಾವ್ರೆ. 25 ವರ್ಷದಿಂದ ತಾಳೋ ಮನವೇ ಅಂತ ಹೇಳಿದ್ರಲ್ಲ, 25 ವರ್ಷ ಕಳೆದ ಮೇಲೂ ಇನ್ನು ನಮ್ಗೆ ತಾಳೋ ಮನವೇ ನಾನಿದ್ದೀನಿ, ಚಿಂತೆ ಮಾಡಬೇಡ, ನಿಮ್ಗೆಲ್ಲ ಬಂಗಾರ ಮಾಡ್ತೀನಿ ಅಂದ್ರು. ಈಗ ಬಂಗಾರ ಕಬ್ಬಣ ಆಗಿಬಿಟ್ಟೈತಿ. ಕಬ್ಬಣ ಆಗೋಯ್ತಾ? ಕಬ್ಬಣ ಅಂದ್ರೆ ಅದೇನ್ ಕೇಜ್ ಗಟ್ಲೆ ಸಿಕ್ಕತ್ತಲ್ಲ, ತುಕ್ಕಿಡಿದ ಕಬ್ಬಣ ತಿಳ್ಕೊಂಡೆಲ್ಲ. ಇನ್ಯಾವ್ದು? ಸ್ಟೇಲ್ ಮಾಡಿ ಕಬ್ಬಣ, ಐರನ್ ಕಬ್ಬಣಲ್ಲಿ ಕಬ್ಬಣ ಹೆಂಗ್ ಗಟ್ಟಿಯಾಗಿರ್ತದೋ ಹಂಗ್ ಗಟ್ಟಿಯಾಗಿ ಕುಂತ್ಬಿಟ್ಟವ್ರೆ. ಯಾರು ಅಲ್ಲಾಡ್ಸಕ್ ಆಯ್ತಾ ಇಲ್ಲ. ಈಗ ಇಡೀ ಸಿನಿಮಾ ಇಂಡಸ್ಟ್ರಿಗೆ ತಮ್ಮ ತನು ಮನ ಧನ ಅರ್ಪಿಸಿ ಕನ್ನಡ ಚಿತ್ರಗಳನ್ನ ತಯಾರಿಸ್ತಾವ್ರಲ್ಲೋ, ಮುದ್ದಿನ ಮಗನ್ನೇ ಚಿತ್ರರಂಗಕ್ಕೆ ಮುಡಿಪು ಮಾಡಿಲ್ವೇನಲ್ಲ. ಅವರು ತೆರೆ ಮರೆಯ ಕಲಾವಿದರು. ಇಂಥ ಕನ್ನಡ ನಾಡು ಇವತ್ತು ಉಳಿದಿರದೆ ಕಲಾವಿದರಿಂದ. ಅದಕ್ಕೆ ನಾನು ರಾಜಕೀಯಕ್ಕೆ ಕೈ ಮುಗಿದು ಸಿನಿಮಾ ರಂಗಕ್ಕೆ ಸೇರಿ ನಾನು ಶೇವ್ ಮಾಡಬೇಕು ಅಂತ ಮಾಡಿದ್ದೀನಿ. ಶೇವ್ ಅಲ್ಲ ಸ್ವಾಮಿ, ಸೇವು. ಸಿನಿಮಾ ರಂಗನ ಶೇವ್ ಮಾಡಬೇಕು ಅಂತ ಇದ್ದೀನಿ. ಬೇಷ್, ನಿಮ್ಮ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಸಿನಿಮಾದಲ್ಲಿ ಪಾರ್ಟ್ ಮಾಡಕ್ಕೆ ನಿಮಗೆ ಯಾವ ಅನುಭವನೂ ಇಲ್ವೇ? ಅಯ್ಯೋ ನನ್ನ ಮಗನೇ, ಸಿನಿಮಾದಲ್ಲಿ ಪಾರ್ಟ್ ಮಾಡಕ್ಕೆ ಅನುಭವ ಯಾರ್ಲಾ ಕೇಳ್ತಾರೆ? ಜಗತ್ತಿನಲ್ಲಿ 2 ಕಂಡ ಏನು ಕಲಿದೇ ಇದ್ರು ಕೆಲಸ ಸಿಗೋ ಜಾಗ ಅದು ಯಾವ್ದಪ್ಪ? ಒಂದು ಸಿನಿಮಾ ರಂಗ, ಒಂದು ರಾಜಕೀಯ ರಂಗ. ವಿದ್ಯಾಭ್ಯಾಸ, ಡಿಗ್ರಿ, ಡಾಕ್ಟರೇಟು, MA, PhD ಇಲ್ಲಿ ಏನು ಕೆಲಸ ಮಾಡಲ್ಲ ಕಂಡ. ಛತ್ರಿ ಕೆಲಸ ಬರುತ್ತಾ, ಚಮಚ ಕೆಲಸ ಬರುತ್ತಾ, ಕತ್ರಿ ಕೆಲಸ ಬರುತ್ತಾ, ಇಲ್ಲ ಮನೆ ಮಠ ಮಾರಿ ದುಡ್ಡು ತರ್ತೀಯಾ, ಇಲ್ಲ ಮೂಲ ಬಂಡವಾಳ ತರ್ತೀಯಾ, ಅವೆಲ್ಲ ಇದ್ರು ತಾನೇ ಆಗ್ತದೆ. ಕಾರ್ಪೊರೇಷನ್ ನಲ್ಲಿ ಕಸ ಹೊಡೆಯೋನ್ಗಾದ್ರೂ ಕ್ವಾಲಿಫಿಕೇಶನ್ ಬೇಕು, ಮುಖ್ಯಮಂತ್ರಿ ಆಗ ಕ್ವಾಲಿಫಿಕೇಶನ್ ಬೇಡ. ತಾನು ಮುಂದುವರಿಯಕ್ಕೆ ಬೇಕಾದ ತಂತ್ರಗಳನ್ನ ಬಳಸೋ ಬುದ್ಧಿ ಇದ್ರೆ ಸಾಕು ಕಂಡ. ಆ ಬುದ್ಧಿ ಏನೋ ನಿಮಗಿದೆ, ಆದ್ರೆ ನಿಮ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ತರ ಸೌಜನ್ಯ ಇಲ್ಲ, ವಿಷ್ಣುವರ್ಧನ್ ತರ ಲುಕ್ ಇಲ್ಲ, ಅಂಬರೀಶ್ ತರ ಬೆಂಕಿ ಕಣ್ಣಂತೂ ಇಲ್ಲ, ಅನಂತ್ ನಾಗ್ ಹಂಗೆ ಅವಾರ್ಡ್ ತಗೊಳಕ್ ಗೊತ್ತಿಲ್ಲ, ಶಿವರಾಜ್ಕುಮಾರ್ ಹಂಗೆ ತಕ 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 ಅಂತ ಕುಣಿಯಕ್ ಬರಲ್ಲ, ರಾಘವೇಂದ್ರ ರಾಜ್ಕುಮಾರ್ ತರ ಹಾಡೋಕಂತೂ ಮೊದ್ಲೇ ಗೊತ್ತಿಲ್ಲ, ಇನ್ನ ಕಾರ್ನಾರ್ಡು, ಕಾರಂತರು, ಕಾಸರವಳ್ಳಿ ತರ ಹಿಂದೆ ಮುಂದೆ ತೋರ್ಸ್ಕೊಂಡು ಅವಾರ್ಡ್ ತಗೊಳಕ್ ಗೊತ್ತಿಲ್ಲ, ಜಗ್ಗೇಶನ್ ತರ ಕಾಮಿಡಿ ಮಾಡಕ್ ಬರಲ್ಲ, ಶಶಿಕುಮಾರ್ ನಂಗೆ ಲವ್ ಮಾಡಕ್ ಬರಲ್ಲ. ಇನ್ ಹೆಂಗ್ ಹೀರೋ ಆಗ್ತೀರಾ ನೀವು? ಏನ್ಲ ಏಕ್ದಮ್ ಬಂಗಾರಪ್ಪನವ್ರಿಗೆ ಭಿನ್ನಮತಿರ ಕಂಡಮ್ ಮಾಡ್ದಂಗ್ ಮಾಡ್ತಾ ಇದೀಯಾ? ಅವ್ರು ಯಾರಿಗೂ ಇಲ್ಲದ್ದು ನನಗೊಂದೈತೆ ಕಂಡ, ಅದೇ ನನ್ನ ಸ್ಪೆಷಾಲಿಟಿ. ಯಾರಿಗೂ ಇಲ್ದೇ ಇರೋದು ನಿನಗೇನಣ್ಣ ಒಂದಿರೋದು? ದೇವರಾಜ್ ಅರಸು ಫೇಸು, ದೊಡ್ಡಣ್ಣನ ಪರ್ಸನಾಲಿಟಿ, ಮುಖ್ಯಮಂತ್ರಿ ಚಂದ್ರು ತರ ನಗದು, ವಜ್ರಮುನಿ ತರ ಧ್ವನಿ, ತೂಗುದೀಪನ್ ತರ ನಗದು, ಸುಧೀರ್ ತರ ಒದೆಯೋದು. ಇನ್ನೇನಾಗ್ಬೇಕಲ್ಲ? ಹಾಗಾದ್ರೆ ನೀವು ಖಂಡಿತ ಹೀರೋ ಆಗೋಕೆ ಆಗೋದಿಲ್ಲ. ಬೇಕೂಪ ನನ್ನ ಮಗನೇ, ನೀ ಏನ ಪಕ್ಕ ಭಿನ್ನಮತಿ ಏನಲ್ಲ, ನನ್ನ ಜೊತೆಲೇ ಇದ್ದು ನನ್ನನ್ನ ತಿಂದು ನನಗೆ ಅಂತೀಯ? ಅಲ್ಲಣ್ಣ, ನಿಮ್ಮನ್ನಂದು ಭಿನ್ನಮತಿಯ ಆದ್ರೆ ಮುಂದಿನ ನನ್ನ ಅನ್ನಕ್ಕೆ ದಾರಿ ಇಲ್ವೇ? ಹಂಗಂದ್ಮೇಲೆ ಮುಚ್ಕೊಂಡು ಸುಮ್ಮನಿದ್ದು ಬಿಡ್ಬೇಕು. ಈ ಬಯಲಾಟದ ಫೇಮಸ್ ಬಹದ್ದೂರಿ ಖಯಾಲಪ್ಪ ಉರುಫ್ ಯಾಲಕ್ಕಪ್ಪನ ಏನಾರ ಖಂಡ ಮಾಡಿದ್ರೆ ಕೇಳಲೇ
ಆ ಕಲಾದೇವಿ ಕನ್ನಡ ತಾಯಿ ಭುವನೇಶ್ವರಿಗೆ ಅನ್ಯಾಯ ಮಾಡಿದ ನಮಕರಾಮ್ ನನ್ನ ಮಗ ಅಂತ ಸಳುವಳಿ ನಾರಾಯಣಂಗೂ ವಾಟಾಳಂಗೂ ಏಳುಬಿಟ್ಟು ಕೆಂಪೇಗೌಡ ಸರ್ಕಲ್ನಲ್ಲಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬಿಡ್ತೀನಿ ಸಾರ್. ಇಂಥವ್ರ ಹತ್ರ ಏನ್ ಮಾತಾಡಿದ್ರು ಡೇಂಜರ್. ಅಣ್ಣ ಅವರು ತಪ್ಪು ತಿಳಿಬಾರ್ದು. ಬೊಗಳು ಮುಂದಕ್ಕೆ ಬೊಗಳು. ದಯವಿಟ್ಟು ನನ್ನ 6 ತಿಂಗಳ ಬಾಕಿ ಸಂಬಳ 1992 ರೂಪಾಯಿ 90 ಪೈಸಾ ಇಲ್ಲಿಂದ ಇಲ್ಲೇ ಬಿಸಾಕ್ಬಿಡಿ. ಸಾಕು ನಿಮ್ಮ ಸವಾಸ ಅಂತ ಹೊರಟಾಗ್ಬಿಡ್ತೀನಿ. ಹೋಗಿ ಏನ ಮಾಡ್ತೀಯ? ಇನ್ಯಾರ ಹತ್ರ ಆದ್ರೂ ಕ್ಯಾಸಿಗೆ ಸೇರ್ಕಂತೀನಿ. ಆದ್ರೂ ನನ್ನಂಗೆ ನಿನ್ನ ಇನ್ಯಾರೋ ನೋಡ್ಕೊಳ್ಳೋದಿಲ್ಲ ಬಿಡಲೆ. ಅನ್ಯಾಯವಾಗಿ ದಿಕ್ಕೆಟ್ಟ ಸಮಾಜವಾದಿ ಪಕ್ಷದ ಮೆಂಬರ್ ನಂಗೆ ಅನಾದಿ ಆಗ್ಬಿಡ್ತೀಯ ಕಣ್ಣ ನೀನು. ಆದ್ರೂ ಚಿಂತೆ ಇಲ್ಲ ಬಿಡಿ. ಆದ್ರೂ ಚಿಂತೆ ಇಲ್ಲ ಅಂದ್ಮೇಲೆ ನೆಮ್ಮದಿಯಾಗಿ ನಂತವನೇ ಇರ್ಬೋದಲ್ಲೋ. ಹೆಂಗೋ ವರ್ಷ ಆದ್ಮೇಲೆ 1% ಇಂಕ್ರಿಮೆಂಟ್ ನಾ ಕೊಡ್ತೀನಿ. ಏನು ಪ್ರಯೋಜನ ಹೇಳಿ? ಕೊಡೋ ಸಂಬಳನ 5 ವರ್ಷ ಆದ್ಮೇಲೆ ತಗೋ, ಇಂದಿರಾ ವಿಕಾಸ ಪತ್ರ ಹಾಗೆ ಡಬಲ್ ಆಗುತ್ತೆ ಅಂತ ಆಸೆ ತೋರಿಸಿ ಭಾಷೆ ಹಾಕಿ ದೇಶದ ಮೇಲೆ ಆಣೆ ಇಟ್ಬಿಡ್ತೀರ. ಅಲ್ಲಿಗೆ ನಾನೇ 100 ಪಾಲು ವಾಸಿ ಅಲ್ವೆಲ್ಲ. ಈ ಸರ್ಕಾರದ ಆದೇಶಕ್ಕಿಂತ ನನ್ನ ಭಾಷೆನೇ ಬೆಸ್ಟ್. ಏನಾದ್ರೂ ನಿಮ್ಮಂತವ್ರ ಸಿನಿಮಾದಲ್ಲಿ ಪಾಠ ಮಾಡೋದು ನನಗ್ ಚೆನ್ನಾಗ್ ಕಾಣೋದಿಲ್ಲ ಬಿಡಿ. ಸಿನಿಮಾದಲ್ಲಿ ಪಾಠ ಮಾಡಬೇಡ ಅಂದ್ರೆ ಸಿನಿಮಾ ರಂಗಾನ್ ಬಿಟ್ಬಿಡ್ತೀನಿ ಅಲ್ಲ. ಮತ್ತಿನ್ನೇನ್ ಮಾಡ್ತೀರಾ? ಬೇಕು ನನ್ನ ಮಗನೇ, ಮಲ್ಟಿ ಸ್ಟಾರ್ಗಳನ್ನ ಹಾಕೊಂಡು ಸ್ಪೆಷಲ್ ಸ್ಟೇರಿಯೋ ಎಫೆಕ್ಟ್ ಅಲ್ಲಿ 140 mm ಸಿನಿಮಾ ತೆಗೆದು ಬಿಡ್ತೀನಲ್ಲ. ಅದಕ್ಕೆ ಬೇಕಾದ ಬಜೆಟ್ ಬಜೆಟ್ ಏ ಸಲಮ ಬಜೆಟ್ ಅದು ಲೇ. ನಯಾ ಪೈಸಾ ಇಲ್ದೆ ಪಕ್ಷಾನ ಹುಟ್ಟು ಹಾಕಿದ ನನ್ನ ಮಗ ನಾನು. ಮನಸ್ಸು ಮಾಡಿದ್ರೆ ನಿಂತ ಕಡೆ ಏಕಕಾಲದಲ್ಲಿ 5 ಭಾಷೆ ಸಿನಿಮಾ ಮಾಡಿ ಬಿಸಾಕ್ಬಿಡ್ತೀನಿ ಕಣ್ಣ. ಏನೋ 5 ಭಾಷೆನಲ್ಲಿ ಸಿನಿಮಾ ಮಾಡಿ ಬಿಸಾಕ್ಬಿಡ್ತೀರಾ? ಅದ್ಯಾವ್ದಣ್ಣ? ಅಲ್ಲ, ಸುಮಾರಾದ ಒಂದು ಸಣ್ಣ ಸಿನಿಮಾ ಮಾಡೋದಕ್ಕೂ 25-30 ಲಕ್ಷ ಬೇಕು ಅಂತಾರೆ. ನಾನು ಹಂಗ್ ಮಾಡಕ್ಕಿಲ್ಲ ಕಣ್ಣ. ಮತ್ತಿನ್ಹೆಂಗ್ ಮಾಡ್ತೀರಾ? 5 ಭಾಷೆಯಲ್ಲಿ ಬೇರೆ ಬೇರೆ ತೆಗಿಯಕ್ ಹೋಗಲ್ಲ ನಾನು. ಕನ್ನಡನೋ ಇಲ್ಲ ಮರಾಠಿ ಸಿನಿಮಾನೋ ಮೊದ್ಲು ತೆಗೆದು ಬಿಡೋದ, ಅದನ್ನ ಎಲ್ಲಾ ಭಾಷೆ ಡಬ್ ಮಾಡಿ ಬಿಡೋದು. ಮುಗ್ದೋಯ್ತಪ್ಪ. ಹೌದಾ? ಹಿಂದೆ ಆದಿ ಮಾನವ ಅಂತ ತೆಗೆದು ಇಡೀ ಪ್ರಪಂಚದಲ್ಲೇ ತೋರಿಸ್ಲಿಲ್ವಲ್ಲ, ಹೌದಾ? ಹಂಗೆ ನಾನು ಒಂದು ಹೊಸದು ಮಾನವನ್ ತೆಗಿತೀನಿ. ಯಾವ ಮಾನವ? ಬೂದಿ ಮಾನವ. ಆದಿ ಮಾನವದ 2ನೇ ಪಾರ್ಟ್ ಬೂದಿ ಮಾನವ. ಬೂದಿ ಮಾನವ? ಆದಿ ಮಾನವನ್ಗೆ ಏನು ಇರಲ್ಲ, ಬೂದಿ ಮಾನವನಿಗೆ ಮೈ ತುಂಬ ಬೂದಿ ಹಾಕ್ಬಿಟ್ಟು ಬೀದಿ ತಿರ್ಗಿ ಕಳಿಸ್ಬಿಡೋದು. ಬಹಳ ಚೆನ್ನಾಗಿದೆ ಬಿಡಿ ಇದು. ಮುಂದೊಂದ್ ಕ್ಯಾಮ್ರಾ ಇನ್ನೊಂದ್ ಕ್ಯಾಮ್ರಾ. ಅದ್ ಹೆಂಗಣ್ಣ? ಅದ್ ಹೆಂಗೆ ಅಂತ ಕೇಳ್ಬೇಡ. ನಿನ್ನ ಕೆಮ್ಮುಟ ಹತ್ತಿದ ಬ್ಯಾಗಿಗೆ ನಿನ್ನ ಹಳೆ ಶರ್ಟು ಪ್ಯಾಂಟು ಹಾಕ್ಯೋ ಬೆಂಗಳೂರು ಬಸ್ ಹತ್ತು. ನಡಿ ನನ್ನ ಜೊತೆಗೆ. ನಡೀರಿ ಹೋಗೋಣ. ಏನ್ ಗುರುವೆ ಇದು? ಸಿನಿಮಾ ಮಾಡ್ತೀನಿ ಅಂತ ಬೆಂಗಳೂರಿಗೆ ಬಂದು 20 ರೂಪಾಯಿ ಲಾರಿನಲ್ಲಿ ಲಗೇಜ್ ಬಿಸಾಡಿ ಬೀದಿಲ್ ಮಾರೋ ಇಡ್ಲಿ ಕಾಫಿನ ಹೊಟ್ಟೆ ತುಂಬಿಸ್ಕೊಂಡು ಇಲ್ಲಿ ಬಂದ್ರೆ ಯಾವ್ದೋ 5 ಅಂತಸ್ತು ಮಾಡಿ ಮುಂದೆ ಆಟೋ ನಿಲ್ಸಿ ನೆಟ್ಟಿಗೆ ಒಳಗೆ ನುಗ್ತಾ ಇದ್ದೀರಾ? ಯಾರು ಗುರುವೆ ಇದ್ದಾರೆ ಒಳಗೆ? ಬೇಕುಪ್ಪ, ಇಲ್ಲಿ ಬಂದು ಬಿಟ್ರೆ ಸಿನಿಮಾ ತಯಾರು ಮಾಡಿ ರಿಲೀಸ್ ಮಾಡ್ದಂಗೆ ಲೆಕ್ಕ. ಹೆಂಗಣ್ಣ? ಹೆಂಗೆ ಅಂದ್ರೆ, ಇಲ್ಲಿ ಅರ್ಧ ಗಂಟೆ ನಿಂತು ಬಿಟ್ರೆ ಕತೆ ಬರೆಯೋನಿಂದ ಹಿಡ್ಕೊಂಡು ಕಟ್ ಮಾಡೋ ಕಟಿಂಗ್ ಮಾಸ್ತರ್ ವರ್ಗು ಎಲ್ಲ ಇಲ್ಲೇ ಸಿಕ್ಕಿಬಿಡ್ತಾರೆ. ಇನ್ನ ಮೊದಲನೇ ಮಾಡಿ ಹತ್ತಿ ಹೋದ್ರೆ ಹೀರೋಯಿನ್, 2ನೇ ಮಾಡಿ ಹತ್ತಿ ಹೋದ್ರೆ ಹೀರೋಗಳು, 3ನೇ ಮಾಡಿಲಿ ಇಲನ್ಗಳು, 4ನೇ ಮಾಡಿಲಿ ಸಾಲಾಗಿ ನಿಂತು ಬಿಟ್ಟಿರ್ತಾರೆ ಡ್ಯಾನ್ಸ್ ಮಾಡೋರು. ಸರಿ ನಡೀರಿ, ಮೊದ್ಲು ಹೋಗಿ ಯಾವ್ದಾರು ಹೀರೋಯಿನ್ ಇದ್ರೆ ನೋಡೋಣ. ಹೀರೋಯಿನ್ ನೋಡೋದಷ್ಟು ಸುಲಭ ಅಂತ ತಿಳ್ಕೊಂಡೆಲ್ಲ. ಯಾಕೆ? ಮೊದ್ಲು ಪರ್ಮಿಷನ್ ತಗೊಂಡು ಒಳಕ್ ಹೋಗ್ಬೇಕು. ಪರ್ಮಿಷನ್ ತಗೊಳಕ್ ಅದೇನು ವಿಧಾನಸೌಧನ? ಅದು ಒಂಥರ ಮಿನಿ ವಿಧಾನಸೌಧ ಕಂಡ. ಯಾಕೆಂದ್ರೆ ಆ ಹೀರೋಯಿನ್ ರೂಮ್ ನಲ್ಲಿ ಪ್ರೊಡ್ಯೂಸರು ಡೈರೆಕ್ಟರ್ಗಳು ಸಿಕ್ಕಾಪಟ್ಟೆ ಕುಂತ್ಕೊಂಡ್ಬಿಟ್ಟಿರ್ತಾರೆ ಡೇಟ್ ತಗೊಳಕ್ಕೆ. ಅವರೆಲ್ಲ ಮೆಂಬರ್ಗಳಿದ್ದಂಗೆ, ಅವಳೇ ಚೀಫ್ ಮಿನಿಸ್ಟರ್ ಇದ್ದಂಗೆ. ಅದು ಒಂಥರ ಕ್ಯಾಬಿನೆಟ್ ಮೀಟಿಂಗು. ಹೌದಾ? ಯಾವನೋ ಒಬ್ಬ ನಮ್ಗೆ ಹಳೇ ಸ್ನೇಹಿತ ಒಬ್ಬಿದ್ದ ಕಂಡ ಬ್ರೋಕರ್. ಅವ್ನಿಗೆ ಹೇಳಿದ್ದೆ, ಈಟೊತ್ತಿಗೆ ಇಂಥ ಹೋಟ್ಲು ತಾವ ಬಂದು ನಿಂತ್ಕೊಂಡ್ಬಿಡು ಅಂತ. ಯಾಕೋ ಬಡ್ಡಿ ಮಗ ಇನ್ನ ಬಂದಿಲ್ಲ, ಯಾರೋ ಬೇರೆ ಗಿರಾಕಿ ಸಿಕ್ಬಿಟ್ಟವ್ರೆ ಅಂತ ಕಾಣ್ತದೆ. ನಮಸ್ಕಾರ ರೀ, ಬಾಳ ಹೊತ್ತಾಯ್ತ ಬಂದು. ಓ ಬಂದೇನಪ್ಪ ಆಂಜನಪ್ಪ. ಇನ್ನು ಸ್ವಲ್ಪ ಹೊತ್ತಾಗಿದ್ರೆ
ನಮ್ಮಿಬ್ರನ್ನೇ ಬೇರೆ ಯಾರಾದ್ರೂ ನಿರ್ಮಾಪಕರು ಬಂದು ಏನ್ರಯ್ಯ ನೀ ಬ್ರೋಕರ್ಗಳಂತ ಕೇಳಿರೋರು. ಅಲ್ಲಲೇ ಆಂಜನಪ್ಪ, ಚಿತ್ರ ತೆಗಿತೀನಿ ಅಂತ ಬಂದವನ್ಗೆ ಈ ಹೋಟ್ಲು ಬಾಗ್ಲ ನಿಲ್ಲಿಸಿ ಚಿತ್ರಾನ್ನ ಮಾಡಿಬಿಟ್ಟಿಯಲ್ಲ ಮಗನ. ಅಯ್ಯೋ ಏನ್ ಮಾಡೋದ್ರಿ, ಇದ್ದಕ್ಕಿದ್ದಾಗೆ ನಮ್ ಕನ್ನಡ ಇಂಡಸ್ಟ್ರಿ ಫುಲ್ ಬಿಸಿ ಆಗ್ಬಿಟ್ಟು ಸೈಡ್ ನಟಿಯರ್ಗೂ ಹೆವಿ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಜೂನಿಯರ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲಿ ಲೇಡಿ ಆರ್ಟಿಸ್ಟ್ ಗಳೇ ಖಾಲಿ ಆಗ್ಬಿಟ್ಟಿದಾರ್ರಿ. ಹಂಗಾರೆ ನಮ್ಮ ಸಿನಿಮಾಕ್ಕೆ ಬೇರೆ ಇನ್ಯಾರನ್ನ ಹೀರೋಯಿನ್ ಸೆಟ್ ಮಾಡಿದೀಯೋ? ಎದುರ್ಬೇಡಿ ಇರಿ, ಇಲ್ಲಿ ರೂಮ್ ನಂಬರ್ 111ರಲ್ಲಿ ಒಬ್ಬಳು ನಟಿ ಬಂದಿದ್ದಾಳೆ. ಆಯಮ್ಮ ಒಪ್ಕೊಂಡ್ರೆ ನಿಮ್ ಲಕ್ಕು. ಬೇಕು ನಮ್ಮ ಬಯೋಸ್ಕೋಪ್ ನಲ್ಲಿ ಫಾಲ್ಟ್ ಮಾಡೋಳಿಗೆ ಅಟ್ಲೀಸ್ಟ್ ಸಿನಿಮಾ ಸ್ಕೋಪ್ ಸೈಜಿನ ಫೇಸ್ ಕಟ್ಟಿರ್ಬೇಡ್ವಲ್ಲ. ಯಾಕ್ರಿ ಆತರ ಪಡ್ತೀರಿ? ಅವಳು ಪರ್ಸನಾಲಿಟಿ ಮಾಲಾಶ್ರೀ, ಫೇಸ್ ಕಟ್ ನಲ್ಲಿ ರೇಖಾ, ಸ್ಟೈಲ್ ನಲ್ಲಿ ಶ್ರೀದೇವಿ. ಹಂಗಾರೆ ಅವಳೇ ಮಾಡಿಕೊಂಡು ಸಿನಿಮಾ ಮುಗಿಸಿದ್ರಾಯ್ತು. ಅಂದಂಗೆ ಅವಳು ರೇಟು, ನೀವು ರೇಟ್ ಗೀಟು ಅಂತ ಕೇಳಕ್ ಹೋದ್ರೆ ಗ್ಯಾರಂಟಿ ಏಟ್ ತಿಂತೀರಾ. ಹಂಗಾರೆ ಎಲ್ಲಾ ಫ್ರೀನಾ? ಛೇ ಆಗಲ್ಲ ರೀ. ಅವಳಿಗೆ ರೇಖಾ, ಶ್ರೀದೇವಿ, ಮಾಲಾಶ್ರೀ ತರ ಮಿಂಚ್ಬೇಕು ಅಂತ ಆಸೆ ರೀ. ಮಿಂಚಬೇಕಾ? ಹಂಗಾರ ಒಂದ್ ಕೆಲಸ ಮಾಡಕ್ ಕೇಳ ಅಮ್ಮಂಗೆ, ಈ ಗುಡುಗು ಸಿಡ್ಲು ಮಿಂಚು ಬಂದಾಗ ಒಂದ್ ಫೋಟೋ ತೆಗಿಸ್ಕೊಂಬಡಕ್ ಕೇಳು, ಮಿಂಚಾಗ್ಬಿಡುತ್ತೆ. ಅವಳ ಜೊತೆ ಮಾಡೋ ಹೀರೋ ಕೂಡ ಹೆಚ್ಚು ಕಮ್ಮಿ 0 ಆಗಿರ್ಬೇಕು. ಇದೇನೆ ಹಿಂಗಂತೀಯ? ಹೀರೋನೇ 0 ಆಗಿಬಿಟ್ರಿ ಹೆಂಗಪ್ಪು? ಏನ್ ಮಾತಾಡ್ತೀರಿ? ಆ ಅಮ್ಮ ಹೇಳೋದು ಹೀರೋಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಇರಬಾರ್ದು ಅಂತ. ಸರಿ ನಡಿಯಪ್ಪ, ಆ ನಿಮ್ಮ ಹೀರೋಯಿನ್ ಪರಿಚಯ ಮಾಡಿಸ್ಬಿಡುವಂತೆ. ನಾನಲ್ಲ ಧಾರವಾಡ ಶೈಲಿಲಿ ಮಾತಾಡ್ತೀನಿ, ನನ್ನ ಹಳೇದನ್ನೆಲ್ಲ ಹೇಳ್ಬಿಡ್ಬೇಡ ಅಲ್ಲಿ. ಏನಣ್ಣ ನೀನು, ನಾವು ಮಂಡ್ಯದವ್ರಲ್ವಾ, ಅದಂಗೆ ನೀನು ಧಾರವಾಡ ಶೈಲಿಯಲ್ಲಿ ಮಾತಾಡ್ಬಿಡ್ತೀಯ? ಮಗನೇ, ಮಂಡ್ಯದವ್ರು ಅಂತ ಹೇಳ್ಕೋಬಾರ್ದು ಕಂಡ ನಾವು. ಅದ್ಯಾಕೆ? ಯಾಕೆಂದ್ರೆ ಕಬ್ಬಿನ ದುಡ್ಡು ಬಹಳ ಐತೆ ಅಂತೇಳಿ ರೇಟ್ ಏರಿಸ್ಬಿಡ್ತಾರೆ. ಈಗಲೇ 5 ಲಕ್ಷ 6 ಲಕ್ಷ ಕೇಳ್ತಾವ್ರೆ. ಮಂಡ್ಯದವ್ರು ಅಂದ್ರೆ 10 ಲಕ್ಷ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಧಾರವಾಡದವರು ನಾವು ಬಯಲು ಸೀಮೆಯರು, ಮಳೆ ಬೆಳೆ ಇಲ್ಲ, ಏನೋ ಸಿನಿಮಾ ತೆಗೆದು ಕಲಾ ಸೇವಾ ಮಾಡ ಅಂತ ಬಂದೀವಿ ಅಂತ ಅಂತೀನಿ. ಯಾವಾಗ ಸ್ವಲ್ಪ ಕನ್ಸೀಸನ್ ಆಯ್ತದೆ ಏನೋ. ಹಂಗಾರೆ ಹಂಗೆ ಮಾಡ್ಬಿಡಿ ನಡ್ರಪ್ಪ. ನಮಸ್ಕಾರ ಮೇಡಮ್, ಇವ್ರು ಕನ್ನಡ ಚಿತ್ರ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಹೀರೋಯಿನ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಹೌದಾ? ಹೌದ್ರಿ ಮೇಡಮ್ಮ, ನಾವು ಸಿನಿಮಾ ತೆಗಿಬೇಕು ಅಂತ ಮಾಡೀವಿ, ತಮ್ಮ ಸಹಕಾರ ಬೇಕು. ವಾವ್, ಹೌ ನೈಸ್, ತುಂಬಾ ಸಂತೋಷ. ಅಂದ್ಹಾಗೆ ಮಿಸ್ಟರ್, ನಿಮ್ ಹೆಸರೇನು? ಈಗ ಸದ್ಯ ನಾನು ಖಯಾಲೇಶ್ ಅಂತ ಸಿಂಪಲ್ ಆಗಿ ಇಟ್ಕೊಂಡೇನ್ರಿ. ಹೌದಾ? ಹಾಗೆ ರಾಜಕೀಯದ ಜನ ನನ್ನ ಸ್ನೇಹಿತರು ನನ್ನ ಖಯಾಲಪ್ಪ ಅಂತಾರೆ. ಓ, ರಾಜಕೀಯ ಬಿಟ್ಟು ಸಿನಿಮಾಗೆ ಯಾಕೆ ಬಂದ್ರಿ? ಸಿನಿಮಾ ಮಾಡಕ್ಕೆ ಅಂತ ಆ ವಯ ಹೇಳದ್ನಲ್ಲ. ಹೌದಲ್ಲ. ಬೈ ದ ಬೈ, ಏನ್ ಸಿನಿಮಾ ಮಾಡ್ತಾ ಇದೀರಿ ಮಿಸ್ಟರ್ ಖಯಾಲೇಶ್? 6 ಟ್ರ್ಯಾಕ್ ಸ್ಪೆಷಲ್ ಎಫೆಕ್ಟ್ ನಾಗ ಲಂಡನ್ ರೀ ರಿಕಾರ್ಡಿಂಗ್ ನ ಅಲ್ಲೇ ಮಾಡಿಸಿ ತಯಾರಿಸುವ ವರ್ಣಚಿತ್ರ. ಹೆಸರು ಏನ್ ಗೊತ್ತದೇನ್ರಿ? ಏನು? ಹಣ ಮಾಡಲು 12 ಸೂತ್ರ, ಕನ್ನಡದ ಪ್ರಪ್ರಥಮ 140 mm ಚಿತ್ರ. ಕನ್ನಡದಲ್ಲಿ 140 mm ಚಿತ್ರ ಅಲ್ರಿ ಮಿಸ್ಟರ್? ಆ ಟೆಕ್ನಿಕ್ ಇನ್ನು ಪ್ರಪಂಚದಲ್ಲಿ ಯಾರು ಕಂಡೇ ಹಿಡ್ದಿಲ್ಲ. ಯಾರು ಕಂಡಿಡಲಿ ಬಿಡಲಿ, ನಾನ್ ಕಂಡಿಡ್ದಿದ್ದೀನ್ರಿ ಮೇಡಮ್. ಅದ್ ಹೇಗ್ ಕಂಡಿಡಿದ್ರಿ ಸರ್? ನೋಡ್ರಿ, 70 mm ತೆರೆ ಇದೆಯಲ್ಲ, ಅದ್ರ ಬಾಜುಕ್ಕೆ ಇನ್ನೊಂದು 70 mm ತೆರೆ ಇಡದ್ರ ಅದ್ರ ಎದುರುಗಡೆ ಮಿಷಿನ್ ಅಂತೂ ಒಂದಿದ್ದೇ ಇರುತ್ತಲ್ರಿ, ಅದ್ರ ಪಕ್ಕದಾಗ ಇನ್ನೊಂದ್ ಮಿಷಿನ್ ಇಡದ್ರ 2 ಮಿಷಿನ್ ನ ಏಕಕಾಲದಾಗ ಬಿಡ್ಬಿಡದ್ರಿ. ಓಹೋ, ವಂಡರ್ಫುಲ್ ಐಡಿಯಾ. ಮಾಮೂಲಿ 35 mm ನಲ್ಲಿ ಕನ್ನಡ ಸಿನಿಮಾ ಮಾಡೋದಂದ್ರೆ ನನಗೆ ಯಾಕೋ ಬೇಸರ ಆಗ್ತದೆ ನೋಡ್ರಿ. ನಾನು ಯಾಕ್ರಿ ಸಿನಿಮಾ ರಂಗ ಕಾಲಿಡಬೇಕು? ಅಷ್ಟೊಂದು ದೊಡ್ಡದಾಗ ತೆಗೆದಿದ್ರೆ. ಹೌದು, ನಮ್ಮ ಸಿನಿಮಾದಲ್ಲಿ ಪಾರ್ಟ್ ಮಾಡಕ್ಕೆ ನಿಮ್ಗೆ ಇಷ್ಟ? ಹೌದು. ನನ್ನ ಕಂಡೀಷನ್ಸ್ಗೆಲ್ಲ ಒಪ್ಪದವ್ರನ್ನ ಮಾತ್ರ ಕರ್ಕೊಂಡ್ ಬಾ ಅಂತ ಈತನ ಹತ್ರ ಹೇಳಿದ್ದೆ. ಅಂದ್ಮೇಲೆ ನೀವು ಬಂದಿದ್ದೀರಾ, ಖಂಡಿತ ನನ್ನ ಕಂಡೀಷನ್ಸ್ಗೆ ನೀವು ಒಪ್ಕೊಂಡೇ ಇರ್ಬೇಕಲ್ವಾ? ಕಂಡೀಷನ್ ಕತೆ ಇರ್ಲಿ, ಮೊದಲು ನಿನ್ ಹೆಸರು ಹೇಳಮ್ಮ. ಮಾರೇಶ್ರೀ ಅಂತ. ಇಲ್ಲಿ ಇನ್ನೂ ಒಬ್ಬ ಶ್ರೀನಾ? ಹೌದು, ಮಾರೇಶ್ರೀ ಅಂದ್ರೆ ಏನರ್ಥ? ಮಾ ಅಂದ್ರೆ ಮಾಲಾಶ್ರೀ ಮೊದಲ ಅಕ್ಷರ, ರೇ ಅನ್ನೋದು ರೇಖಾಳ ಮೊದಲ ಅಕ್ಷರ, ಇನ್ನು ಶ್ರೀ ಅಂದ್ರೆ ಶ್ರೀದೇವಿ ಮೊದಲನೇ ಅಕ್ಷರ. ಮಿಸ್ಟರ್, ಈ 3 ಜನದ ಕ್ವಾಲಿಟೀಸು ನನ್ನೊಬ್ಬಳಲ್ಲೇ ಇರೋದ್ರಿಂದ ಮಾರೇಶ್ರೀ ಅಂತ ನಾನೇ ಹೆಸರಿಟ್ಕೊಂಡಿದ್ದೀನಿ. ಮೇಡಮ್, ನೀವು ಮಾತಾಡ್ತಾ ಇರಿ, ನಂಗೂ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ನೋಡ್ತೀನಿ. ಬರ್ತೀನಿ ಮಿಸ್ಟರ್ ಕಾಯಲಪ್ಪ. ಹಂಗಂದ್ಮೇಲೆ ನಿಮ್ಮ ಕಾಲ್ ಶೀಟ್ ರೇಟ್ ಏನು, ಜಂಗ್ ಶೀಟ್ ರೇಟ್ ಏನು? ನನಗ್ ಬರೀ ಕಾಲ್ ಶೀಟ್ ವಿಚಾರ ಗೊತ್ತು,
ಬಟ್ ಈ ಜಿಂಕ್ ಶೀಟ್ ಅಂದ್ರೆ ಅದೇ ಮೇಡಮ್, ಇವರು ರಾಜಕೀಯದಲ್ಲಿದ್ದಾಗ ಜಿಂಕ್ ಶೀಟ್ ಕಾಂಟ್ರಾಕ್ಟ್ ತಗೊಂಡಿದ್ರು. ವಾಟ್? ಜಿಂಕ್ ಶೀಟ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದವರು ಈಗ ಸಿನಿಮಾ ಹೀರೋಯಿನ್ ಕಾಲ್ ಶೀಟ್ ರೇಟ್ ಮಾತಾಡಕ್ ಬಂದಿದ್ದೀರಾ? ಏನ್ರಿ ಹೇಳೋದು ನೀವು? ಬೆಡ್ ಶೀಟ್ ಮಾರೋರೆಲ್ಲ ಕಾಲ್ ಶೀಟ್ ತಗೊಂತ ಇದಾರೆ. ಅಲ್ಲ ಕಣವ, ನೀನ್ ಎಷ್ಟು ಸಿನಿಮಾದಲ್ಲಿ ಮಾಡ್ಬಿಟ್ಟಿದೀಯಾ? ಅಲ್ರಿ, ಸ್ವಲ್ಪ ಹೊತ್ತು ಹಳೆ ಮೈಸೂರಿನವ್ರ ತರ ಮಾತಾಡ್ತೀರಾ, ಸ್ವಲ್ಪ ಹೊತ್ತು ಹೊಸ ಮೈಸೂರಿನವ್ರ ತರ ಮಾತಾಡ್ತೀರಾ. ನೀವು ನಿಜವಾಗ್ಲೂ ಯಾವ ಊರಿಗೆ ಸೇರಿದವರು ಅಂತ? ಹೊಸ ದಿವಸ ಮಂಡ್ಯ ಎತ್ತವ ನಾನು ಟೂರಿಂಗ್ ಟಾಕೀಸ್ ಮಾಡಿಕೊಂಡಿದ್ದೆ. ಓ ಹೌದಾ? ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾ ಇದ್ರಲ್ಲ, ನಾನು ಇದುವರೆಗೂ 126 ಸಿನಿಮಾದಲ್ಲಿ ಮಾಡಿ ಅದರಲ್ಲಿ 25 ಸಿನಿಮಾದಲ್ಲಿ ಕಮ್ಮಿ ಅಂದ್ರೂ 16 ಸಾರಿ ರೇಪ್ ಮಾಡಿಸ್ಕೊಂಡು ಗಿನ್ನಿಸ್ ಬುಕ್ ನಲ್ಲಿ ಎಂಟರ್ ಆಗ್ಬೇಕು ಅಂತ ಟ್ರೈ ಮಾಡಿದೆ. ಆದ್ರೆ ನನಗಿಂತ ಮುಂಚೆ 100 ಜನ 100 ಸಿನಿಮಾದಲ್ಲಿ ಆ ಕೆಲಸ ಮಾಡಿ ಕ್ಯೂ ನಲ್ಲಿದ್ದಾರೆ ಅಂತ ಗೊತ್ತಾಯ್ತು. ನನಗ್ ನಿಮ್ ಸಿನಿಮಾದಲ್ಲಿ ಕಮ್ಮಿ ಅಂದ್ರು 8 ಹಾಡು 30 ರೇಪ್ ಸೀನ್ ಇರ್ಬೇಕು. ಸಾಧ್ಯನಾ ಮಿಸ್ಟರ್ ಖಯಾಲಪ್ಪ? ನೋಡಮ್ಮ, ನಾವು ಮಾಡ್ತಾ ಇರೋದು ಕನ್ನಡ ಸಿನಿಮಾ, ಮಲಯಾಳಿ ಸಿನಿಮಾ ಅಲ್ಲ. ಮಾತಿಗೆ ಮುಂಚೆ ರೇಪ್ ಇಡೋದಕ್ಕೆ ಒಂದ್ ಕೆಲಸ ಮಾಡ್ತೀನಿ. ನನ್ನ ಮುಂದಿನ ಚಿತ್ರನ ರೇಪ್ ರೇಪ್ ಅಂತ ಭಾಷೆನೇ ಇಲ್ದೆ ಸೈಲೆಂಟ್ ತೆಗೆದು ಬಿಡ್ತೀನಿ. ಆಗ ನಾವಿಬ್ರು ಗಿನ್ನೀಸ್ ಬುಕ್ಲಾಗಿ ಎಂಟ್ರಿ ಆಗಿಬಿಡ್ತೀವಿ. ನಿಜವಾಗ್ಲೂ ನೀವು ಗ್ರೇಟ್ ಸರ್. ನಿಮ್ ಸಿನಿಮಾದಲ್ಲಿ ಪಾತ್ರ ಮಾಡೋದೇ ನನ್ ಲಕ್. ಬೇಕಾದ್ರೆ ನಂಗೆ ಈ ಸಿನಿಮಾದಲ್ಲಿ ದುಡ್ಡನ್ನ ನಿಮ್ಗಿಷ್ಟ ಬಂದಷ್ಟು ಕೊಡಿ. ಬೈ ಕಥೆ ಯಾರ್ದು ಸರ್? ಹೆಂಡಮೂರಿ. ಹೆಂಡಮೂರಿ? ಅಂದಾಗೆ ಎಂಡುಮುರಿ ವೀರೇಂದ್ರನಾಥ್ ಅವ್ರು ನಿಮ್ಗೆ ಏನಾಗ್ಬೇಕು? ಎಲ್ಲ ನಾವು ಅಣ್ಣ ತಮ್ಮದಿರು. ಅವ್ರು ಎಣ್ಣೆ ಹಾಕಲ್ಲ, ನಾನು ಎಣ್ಣೆ ಹಾಕ್ತೀನಿ. ವಾಟ್? ರೇ ತಲೆಗಾಕ ಎಣ್ಣೆ. ಹೌದಾ? ಅಂದಾಗೆ ಚಿತ್ರಕಥೆ ಯಾರ್ದು? ನಂದೇಯಾ. ಸಾಹಿತ್ಯ ಸಂಭಾಷಣೆ? ವಾ, ಅದು ನಂದೇ ಕಣಮು. ಸಂಗೀತ? ಯಮೋ, ಈ ಚಿತ್ರದಲ್ಲಿ ಸಂಗೀತ, ಸಂಕಲನ, ನಿರ್ದೇಶನ ಎಲ್ಲ ನಂದೇ, ಗೊತ್ತಾ? ಆಹಾ, ನಿಮ್ಮದೇ ಸಿನಿಮಾ ಇನ್ನು ಎಷ್ಟ್ರ ಮಟ್ಟಿಗೆ ಇರಬಹುದು? ಯಾಕಲೇ, ಏನಲ್ಲೇ ಅದು ನಿನ್ನ ಡೌಟ್? ಏನಿಲ್ಲ, ಚಿತ್ರ ನಿರ್ಮಾಣ ಮಾಡಕ್ ಬಂದವರೆಲ್ಲ ನಿಮ್ಮ ತರ ಬುದ್ಧಿಯನ್ನೇ ಉಪಯೋಗಿಸುತ್ತಿದ್ರೆ ಅದನ್ನೇ ನಂಬಿಕೊಂಡು ಬಂದಿರೋರ್ ಗತಿ ಏನು ಅಂತ ಯೋಚನೆ ಮಾಡಿದೆ. ಅಲ್ದೆ ನಿಮಗೆ ಆ ಕೆಪಾಸಿಟಿ ಬೇಕಲ್ಲ? ಬೇಕುಪ್ಪ. ರಾಜಕೀಯಕ್ಕೆ ಇಲ್ಲದ ಕತೆ ಕಟ್ಟಿ ಹೈಕಮಾಂಡ್ಗೆ ಏಕ್ದಮ್ ಚಿತ್ರಕಥೆ ಹೇಳಿ ಭಿನ್ನಮತಿರ ಬಾಯಿಂದ ಜೊಲ್ಲು ತೊಟ್ಟು ಇಡಿಸೋ ಡೈಲಾಗ್ ಹೇಳಿಸಿದ ನನ್ನ ಮಗ ನಾನೇ ಅಲ್ವೇ ಅಲ್ಲ? ಆಯ್ತು ಅಂತಲೇ ಇಟ್ಕೊಳ್ಳಿ. ಆದ್ರೆ ಸಂಗೀತ, ಸಂಕಲನ, ನಿರ್ದೇಶನ ಇದಕ್ಕೆಲ್ಲ ಅನುಭವ ಬೇಕಲ್ವಾ ಮಿಸ್ಟರ್ ಖೈಲೇಶ್? ಬಲೇ ಕ್ವಶನ್ ಕಣಮ್ಮ ನಿಂದು. ಎಲೆಕ್ಷನ್ ನಲ್ಲಿ ನಿಂತಾಗ ನಿಂತಲ್ಲೇ ಲಾವಣಿ ಬರೆದು ಅದಕ್ಕೆ ರಾಗ ಹಾಕಿ ಅಲ್ಲೇ ಆಡಿದ್ ನನ್ ಮಗ ನಾನು. ಈ ಸಿನಿಮಾ ಸಂಗೀತ ನನಗೊಂದು ಲೆಕ್ಕನ? ಖಂಡಿತ ಇಲ್ಲ. ಆದ್ರೆ ಕೇಳವನು ಪುಣ್ಯ ಮಾಡಿರ್ಬೇಕು ಅಷ್ಟೇ. ಅದ್ ಸರಿ, ಎಡಿಟಿಂಗ್ ವಿಚಾರ ಬಂದಾಗ ಏನ್ ಮಾಡ್ತೀರಿ? ಹೆಚ್ಚು ಕಮ್ಮಿ ಮಾತಾಡಿದ ಪುಡಾರಿಗಳನ್ನೇ ಪಾರ್ಟಿ ಲಿಸ್ಟ್ ನಿಂದ ಎಡಿಟಿಂಗ್ ಮಾಡಿಸ್ತವನಿಗೆ ಈ ಫಿಲಿಂ ಎಡಿಟಿಂಗ್ ಯಾವ ಲೆಕ್ಕ ನಮ್ಮ? ಕಡೆದಾಗಿ ಇನ್ನು ಡೈರೆಕ್ಷನ್. ಆದ್ರ ಅನುಭವ ಖಂಡಿತ ನಿಮ್ಗೆ ಇಲ್ವೇ ಇಲ್ಲ. ಯಾವ ನನ್ ಮಗ ಹೇಳಿದ್ದು ರೇ, ಕಾಂಗಾಯಿ ಬಿಟ್ಟು ಬಂದವ್ರಿಗೆಲ್ಲ ಹಿಂಗ್ ಮಾಡಿ ಅಂತ ಡೈರೆಕ್ಷನ್ ಮಾಡಿ ಜನತಾ ಪಕ್ಷ ಮಾಡಿಸ್ದೋನಲ್ವೇನಲ್ಲ ನಾನು. ಅದಕ್ಕೆ ಅದು 3 ಗಂಟೆ ಮ್ಯಾಟ್ನಿಗೆ ಔಟ್ ಆಗೋ ಹಾಫ್ ಸಿನಿಮಾ ಹಿಂಗ್ ಕಿತ್ಕೊಂಡಾಗಿದ್ದು. ಬೇಕುಪ್ಪ, ಅಲ್ಲಿ ಎಲ್ರೂ ನನ್ನ ಡೈರೆಕ್ಷನ್ ಪ್ರಕಾರನೇ ಫಾಲ್ಟ್ ಮಾಡಿಬಿಟ್ಟಿದ್ರೆ ಬಡತವು ಎಲ್ಲ ಇಂಟರ್ನ್ಯಾಷನಲ್ ಫಿಗರ್ಗಳಾಗಿಬಿಟ್ಟು ಇಂಡಿಯಾನೇ ಕೊಂಡ್ಕೊಳ್ಳೋ ಪೊಸಿಷನ್ ನಲ್ಲಿ ಇರೋರಾಗ್ಬಿಟ್ಟಿದ್ರು ಕಣನ. ಏನಾದ್ರೂ ರಾಜಕೀಯ ರಂಗನೇ ಬೇರೆ, ಸಿನಿಮಾ ರಂಗನೇ ಬೇರೆ ಅಲ್ವಾ ಮಿಸ್ಟರ್ ಖೈಲೇಶ್? ಖೈಲೇಶ್ ಏನ ಖೈಲೇಶ್ ಅನ್ಬಿಟ್ರು? ಅವ್ರ ಸ್ಟೈಲ್ ಆಗಿ ಮಾತಾಡಕ್ ಹೋಗಿ ಹಂಗೆ ವ್ಯತ್ಯಾಸ ಆಗೋಗ್ಬಿಡ್ತು ಅಷ್ಟೇ ಅಲ್ವಾ ಮೇಡಮ್? ಅಂತ ವ್ಯತ್ಯಾಸ ಏನಿಲ್ಲ. ರಂಗ ಯಾವ್ದಾದ್ರು ಒಳಗಿನ ರಂಗು ಒಂದೇ ಕಣ್ರಮ್ಮ. ಅದಿರ್ಲಿ, ನನ್ನ ಅಂದಾನೆಲ್ಲ ಸಡಗರದಿಂದ ಸೆರೆ ಹಿಡಿಯೋ ನಿಮ್ಮ ಸಿನಿಮಾ ಕ್ಯಾಮ್ರಾಮನ್ ಯಾರು? ಅದೇ ಮುಹೂರ್ತಿಗೆ ಸ್ವಿಚ್ ಓಪನ್ ಮಾಡಕ್ ಬರ್ತಾರಲ್ಲ, ಅವರೇ ಕ್ಯಾಮರಾಮನ್ನು. ಇನ್ನ ಕ್ಯಾರಿಯರ್ನಾಗಿಂದ ತೆಗೆದು ಅನ್ನ ಬಡಿಸೋನೆ ಪ್ರೊಡಕ್ಷನ್ ಬಾಯಿ. ಅಲ್ಲಮ್ಮ, ಸಿನಿಮಾ ಮಾಡೋವಾಗ ಇದೆಲ್ಲ ತೀರ್ಮಾನ ಮಾಡದೇ ಇರ್ತೀನ? ಹಾಗಾದ್ರೆ ಪೇಪರ್ ತುಂಬಾ ಪಬ್ಲಿಸಿಟಿ ಕೊಡ್ತಿರಲ್ಲ? ನನ್ನ ಪಬ್ಲಿಸಿಟಿ ನೋಡಿ ಅಣ್ಣ ಅವ್ರು ಅಲ್ಲಾಡಿ ಬಿಡ್ಬೇಕು. ರಜನಿಕಾಂತ್, ಕಮಲ್ ಹಾಸನ್ ಗದ್ದು ನಡಿ ಬಿಡ್ಬೇಕು. ವಿಷ್ಣುವರ್ಧನ್, ಅಂಬರೀಶ್ ತುರ್ಕೊಂಡು ಹೋಗಿ ಬಿಡ್ಬೇಕು. ಫಸ್ಟ್ ಟೈಮು ಇಂಗ್ಲಿಷ್ ಸ್ಕ್ರೀನ್ ಪತ್ರಿಕೆಯಲ್ಲಿ ಸೆಂಟರ್ ಪೇಜ್ ತುಂಬಾ
ನಿಂದೇ ಸೆಂಟ್ರ್ ಫಿಗರ್, ನಂದೇ ಹೆಸರು ಲೇ ಮೆಟ್ರೇಸಿ. ತೆಗಿಲ ಚಕ್ಕು ಕೊಡ್ಲಾ ಅಕ್ಕವ್ರಿಗೆ? ಬರ್ಕೊಳಮ್ಮ ಬರ್ಕೊಳಮ್ಮ, ನಿಂಗೆ ಏಸ್ ಬೇಕು ಬರ್ಕೊ. ಏನ್ ಸರ್ ಇದು? ನಿಮ್ ಹತ್ರ ನಾನು ಅಡ್ವಾನ್ಸ್ ತಗೊಳದ? ಬೇಡಿ ಸರ್, ನೀವು ಅಂದ್ರೆ ನನ್ಗೊಂಥರ ಮರ್ಯಾದೆ ಇದೆ ಸರ್. ನಿಮ್ ಬೇಕಾದ್ರೆ ನೀವು ಹೇಳಿ, ನಿಮ್ ಪಿಕ್ಚರ್ ಅಲ್ಲಿ ದುಡ್ಡೇ ತಗೊಳ್ತಾ ಆಕ್ಟ್ ಮಾಡ್ತೀನಿ ಸರ್. ಯಾಕೆ? ಅಲ್ಲ ಸರ್, ನೋಡಿ ಸರ್, ನೀವೆಷ್ಟೇ ಆಗ್ಲಿ ರಾಜಕೀಯದ ವ್ಯಕ್ತಿಗಳು, ಡೆಲ್ಲಿ ಫಿಗರು. ನಿಮ್ ದಯೆಯಿಂದ ನನಗೊಂದು ಅವಾರ್ಡ್ ಬಂದ್ರೆ ಮೆಟ್ರೇಸಿ ಕೊಡಿಸ್ಬಿಡ ಅವಾರ್ಡು. ವರ್ಷ ಬಿಡಿ ಅನ್ಬಿಡಿ. ಜೈ ಚೋಂಬೇಶ್ವರ ಚಿತ್ರಾಲಯ. ಆಹಾ ಅಣ್ಣ, ಅವಳ ಹತ್ರ 10 ಪೈಸಾ ಖರ್ಚು ಮಾಡಿದೆ ಸುಲಭವಾಗಿ ಕಾಲ್ಶೀಟ್ ಹೊಡೆದ್ ಬಿಟ್ರೆ. ಅದೇ ಈ ಖಯಾಲಪ್ಪನ ಕ್ವಾಲಿಟಿ ಕಣ್ಲ ಲೇ. ನೋಡ್ತಾ ಇರಲೇ, ಬರೀ ಲೈನ್ ಹೊಡ್ಕೊಂಡ್ರೆ ಮಗ ನಾನು ಸಿನಿಮಾ ಫಿನಿಶ್ ಮಾಡ್ತೀನಿ. ನಾರಾಯಣ ನಾರಾಯಣ. ಆದಿಶೇಷ, ಏನು ನಿನ್ನವರಿ? ಬೇಕಾದಷ್ಟು ಇದೆ ನಾರದ. ಈ 20ನೇ ಶತಮಾನದ ಅಂತ್ಯದಲ್ಲಿ ಸಿನಿಮಾ ಟೆಲಿವಿಷನ್ಗಳ ಹಾವಳಿ ಹೆಚ್ಚಿ ಹೆಂಗಸರ ಮನಸ್ಸನ್ನು ಹಾಳು ಮಾಡ್ತಿದೆ. ನೋಡು, ನನ್ನ ಧರ್ಮಪತ್ನಿ ಲಕ್ಷ್ಮಿ ನನಗೇ ಎದುರು ಬಿದ್ದು ಮತ್ತೆ ಭೂಲೋಕದ ಕಡೆ ಓಡಿದ್ದಾಳೆ. ಮೈ ಗಾಡ್, ಅಲ್ಲಿ ಭೂಲೋಕದಲ್ಲಿಯೂ ಸಿನಿಮಾ ನೋಡಿದ ಗಂಡ ಹೆಂಡರಲ್ಲಿ ಜಗಳ, ಇಲ್ಲಿ ಇಂದ್ರ ಸಭೆ ದೇವೇಂದ್ರನ ಜೊತೆ ಆ ಮೇನಿಕೆಯ ಜಗಳ. ಎಲ್ಲಿ ನೋಡಿದಲ್ಲಿ ಜಗಳ ಜಗಳ ಜಗಳ. ಅಂದ್ರೆ ಒಟ್ಟಿನಲ್ಲಿ ಎಲ್ಲೂ ನೆಮ್ಮದಿ ಇಲ್ಲ ಅನ್ನು. ಖಂಡಿತ. ಅಂದ ಹಾಗೆ ಮಹಾಲಕ್ಷ್ಮಿಗೂ ನಿನಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲು ಕಾರಣ ಏನು ಹೇಳಿದ ನಾರದ? ಇಡೀ ಪ್ರಪಂಚದ ಸ್ಟಾರ್ ಟಿವಿ, ಬಿಬಿಸಿಗಳ ಕೇಬಲ್ ಲೈನ್ ನಮ್ಮಲ್ಲೂ ಬಂದು ಬ್ರಹ್ಮನ ಕೈಲಿ ಆಗದ ಎಷ್ಟೋ ಸೃಷ್ಟಿ ರಹಸ್ಯಗಳನ್ನು ಸೀಕ್ವೆನ್ಸ್ಗಳ ರೂಪದಲ್ಲಿ ತೋರಿಸ್ತಿದೆ. ಅದಕ್ಕೆ ಅಲ್ಲಿ ಬ್ರಹ್ಮನ ಜೊತೆ ಸರಸ್ವತಿ, ಶಿವನ ಜೊತೆ ಪಾರ್ವತಿ, ಇಲ್ಲಿ ನನ್ನ ಜೊತೆ ಮಹಾಲಕ್ಷ್ಮಿ, ಹೀಗೆ ತಮಗಿಂತ ಸುರಸುಂದರಿಯನ್ನು ಸೃಷ್ಟಿಸಿ ಸಿನಿಮಾದಲ್ಲಿ ಪಾರ್ಟ್ ಮಾಡೋಕ್ ಬಿಟ್ಟಿದ್ದಾರೆ ಅಂತ ಜಗಳ ಆಡೋವಾಗಲೇ ಈ ಹಾಳಾದ ಲವ್ ಸೀನ್ಗಳ ಮಾಲಾಶ್ರೀ ಚಿತ್ರ ರಿಲೇ ಆಗಬೇಕೇ? ಅಯ್ಯೋ, ಅದು ಯಾವ ಮಹಾ ಮೈ ಡಿಯರ್ ಮಹಾವಿಷ್ಣು. ಫಾರಿನ್ ರಿಲೇ ಸ್ಟೇಷನ್ಗಳು XXX ಫಿಲ್ಮ್ಗಳನ್ನು ರಾತ್ರಿ 9 ಗಂಟೆ ಮೇಲೆ ಹಾಕಿ ಹುಡುಗ ಹುಡುಗಿಯರ ಮನಸ್ಸನ್ನೇ ಹಾಳು ಮಾಡ್ತಿವೆ. ಹಾಗೆ ನೋಡಿದ್ರೆ ನಮ್ಮ ಭಾರತದ ಟಿವಿಗಳಲ್ಲಿ ಅತ್ಯಾಧುನಿಕ ನಿರೋಧಗಳ ಬಗ್ಗೆ, ಕ್ಯಾಸೆಟ್ಗಳಲ್ಲಿ ಬ್ಯಾಕ್ ಪೇಪರ್ ರಮ್ಮು ಜುನ್ನುಗಳ ಬಗ್ಗೆ, ಕೆಲವು ಸಾರಿ ಕಾಚಾ ಬ್ರಾಗಳ ಬಗ್ಗೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಆ ಬಗ್ಗೆ ನನಗೂ ದೂರು ಬಂದಿದೆ ನಾರದ. ಕಳೆದ ಸಾರಿ ನೀನೇ ಹೇಳಿದ್ಯಲ್ಲ, ಇರೋ ಚಿಕ್ಕ ಸ್ಕ್ರೀನ್ ನಲ್ಲಿ ಕಾಣುವ ಸ್ಮಾಲ್ ಸಿನಿಮಾ ಸ್ಕೋಪ್ ನಲ್ಲೂ ಅರ್ಧ ಹಾಳಾದ ಅಡ್ವರ್ಟೈಸ್ಮೆಂಟ್ ಅವರೇ ತುಂಬಿಕೊಂಡಿರ್ತಾರೆ ಅಂತ. ಅದರ ಬಗ್ಗೆ ವಿಡಿಯೋ ನೋಡೋ ಜನವೇ ತಲೆ ಕೆಡಿಸ್ಕೋತಿಲ್ಲ, ನಮಗ್ಯಾಕೆ ಚಿಂತೆ? ಹೌದು, ಮಹಾಲಕ್ಷ್ಮಿ ಮತ್ತೆ ಭೂಲೋಕಕ್ಕೆ ಸೇರಲು ಕಾರಣ ಏನು ಹೇಳಲಿ ನಾರದ? ಅಂದ್ರೆ ಮತ್ತೆ ಯಾವ್ದಾದ್ರೂ ಭೃಗುಋಷಿ ಕೇಸಾ ಪ್ರಭು? ಅಲ್ಲಪ್ಪ ಅಲ್ಲ, ಆ ಹಾಳಾದ 140mm ಕನ್ನಡ ಚಿತ್ರದ ಅಡ್ವರ್ಟೈಸ್ಮೆಂಟ್ ಬಂತಲ್ಲ ಫಸ್ಟ್ ಟೈಮ್ ಸ್ಕ್ರೀನ್ ನಲ್ಲಿ, ಅದನ್ನ ನೋಡ್ತಾ ಇದ್ದೆ. ಯಾವುದು? ಹಣ ಮಾಡಲು 12 ಸೂತ್ರಗಳ. ನೋಡು ನಾರದ, ಅದೇ ದೊಡ್ಡ ಪ್ರಾಬ್ಲಮ್ ಆಯ್ತು. ಅದಕ್ಕೂ ನಿನ್ನ ಧರ್ಮಪತ್ನಿಗೂ ಏನು ಸಂಬಂಧ? ಅಯ್ಯೋ ಅಯ್ಯೋ ಅಯ್ಯೋ, ಓಡಿ ಹೋಗಿದ್ದು ನನ್ನ ಒರಿಜಿನಲ್ ಮಹಾಲಕ್ಷ್ಮಿ ಅಲ್ಲಪ್ಪ. ಮತ್ತೆ ಕಳೆದ ಸಾರಿ ಹಾಗೆ ಆ ಡೂಪ್ಲಿಕೇಟ್ ವೇಷದವಳು. ಸದ್ಯ ಈ ಒರಿಜಿನಲ್ ಲಕ್ಷ್ಮಿ ಅಲ್ಲವಲ್ಲ? ಖಂಡಿತ ಅಲ್ಲ, ಖಂಡಿತ ಅಲ್ಲ. ಆದ್ರೂ ಅವಳು ತಾನೇ ನನ್ನ ಪ್ರೆಸೆಂಟ್ ಪ್ರೇಯಸಿ. ಇಷ್ಟಕ್ಕೂ ಈಕೆ ಓಡಿ ಹೋಗಿ ಭೂಲೋಕ ಸೇರಲು ಕಾರಣ? ನೋಡು ನಾರದ, ಈಗಿನ ಕಾಲದ ಸಿನಿಮಾ ನಟಿರು ಎಷ್ಟು ಚೆನ್ನಾಗಿರ್ತಾರೆ ಅಂತ ಲೈಟ್ ಆಗಿ ಒಂದು ಮಾತು ಅಂದೆ ಅಷ್ಟೇ. ಬೆಳಗಾಗಿ ಅದ್ ನೋಡಿದ್ರೆ ಅವಳು ನಾಪತ್ತೆ ಆಗಿದ್ಲು. ಈಗ ಹೇಗಾದ್ರೂ ಮಾಡಿ ಅವಳನ್ನು ವಾಪಸ್ ಕರೆಸಲೇಬೇಕಲ್ಲ. ಏನಾದ್ರೂ ಒಂದು ಉಪಾಯ ಹೇಳು ನಾರದ. ಅಷ್ಟೇ ತಾನೆ, ಆಕೆಯ ಫೋಟೋ ಕೊಟ್ಟು ಟಿವಿನಲ್ಲಿ ತಪ್ಪಿಸಿಕೊಂಡವ್ರ ಪೈಕಿ ಹಾಕೋ ಲಿಸ್ಟ್ ನಲ್ಲಿ ಪಬ್ಲಿಸಿಟಿ ಕೊಡೋಣ. ಯು ಡೋಂಟ್ ವರಿ ಮೈ ಲಾರ್ಡ್. ಓ ಬೇಡ 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 ನಾರದ, ಬೇಡ. ಈಗೀಗ ಬೆಂಗಳೂರಿನಲ್ಲೂ ಮಾಫಿಯಾ ದೊರೆಗಳ ಕಾಟ ಜಾಸ್ತಿ. ಅವ್ರು ಇವಳನ್ನ ಬೇರೆ ದೃಷ್ಟಿ ಇಟ್ಟು ವ್ಯಾಪಾರಕ್ಕೆ ಉಪಯೋಗಿಸ್ಬಿಟ್ರೆ ಅಯ್ಯೋ, ಅವಳು ಅರೇಬಿಯಾ ಕಂಟ್ರಿ ಸೇರ್ಬಿಡ್ತಾಳೆ. ನನ್ನ ಕೈಲಿ ಖಂಡಿತ ಖಂಡಿತ ಸಹಿಸ್ಕೊಳಕ್ಕಾಗಲ್ಲ. ಅದು ನಿಜ. ನೀನು ಕಳೆದ ಸಾರಿ ವೈಕುಂಠ ಬಿಟ್ಟು ತಿರುಪತಿನಲ್ಲಿ ಸ್ಟ್ಯಾಂಡಿಂಗ್ ಪೋಜ್ ನಲ್ಲಿ ನಿಂತಾಗಿನಿಂದ ನೀನು ಇನ್ನು ದೇವಸ್ಥಾನದಿಂದ ಹೊರಕ್ಕೆ ಬರೋಕಾಗದೆ ಹಗಲು ರಾತ್ರಿ ಸುಪ್ರಭಾತ, ತೋಮಾಲ ಸೇವೆ ಅಂತ 24 ಅವರ್ಸ್ ಭಕ್ತರ ಕೈಲಿ ಸಿಕ್ಕು ಬಿದ್ದು ಅನುಭವಿಸ್ತಾ ಇರೋ ತೊಂದ್ರೆನೇ ಸಾಕು. ಹಾಗಂತ ಸುಮ್ಮನೆ ಕೂತ್ರೆ ನನ್ನ ಲಕ್ಷ್ಮೀ ಗತಿ ಏನು ನಾರದ? ಯೋಚಿಸ್ಬೇಡ ಯೋಚಿಸ್ಬೇಡ, ನಾನಿದ್ದೀನಿ. ಬೇಕಾದ್ರೆ ನಾನು ಒಂದು ದಿನದ ಮಟ್ಟಿಗೆ ಯಾವ್ದಾದ್ರೂ ಭಕ್ತನ್ ಕಾಪಾಡೋ ನೆವದಲ್ಲಿ ಭೂಲೋಕಕ್ಕೆ ಬರ್ತೀನಿ. ಏನು ಹುಚ್ಚು ನಾರಾಯಣ್, ಈಗ ಏನಿದ್ರು ಸಿನಿಮಾ ಭಕ್ತರಷ್ಟೇ ಇರೋದು. ಅವರವರ ಆಸೆಗಳನ್ನು ತೀರಿಸೋಕೆ ಆಯಾ ನಟರ ಅಭಿಮಾನಿಗಳ ಸಂಘಾನೇ ಇದೆ. ಹಾಗಾಗಿ ನೀನು ಹೋದ್ರೆ ಇವತ್ತು ಯಾರೂ ಮೂಸಿ ನೋಡಲ್ಲ. ಇಷ್ಟೇ ಯಾಕೆ, ಈಗ ನನಗೇ ಬೆಲೆ ಇಲ್ಲ. ಅಂದ್ರೆ ಈಗ ನನ್ನಂಥ ಕಲಹ ಪ್ರಿಯರು ಮನೆಗೆ ಒಬ್ಬರಿದ್ದಾರೆ.
ವಿಧಾನಸೌಧದಲ್ಲಿ 224 ಜನರಿದ್ದಾರೆ. ಪಾರ್ಲಿಮೆಂಟ್ ನಲ್ಲಿ ಪ್ಯೂನ್ ನಿಂದ ಪ್ರಧಾನಿವರೆಗೂ ಎಲ್ಲ ಅವರೇ ಆಗಿ ಕರ್ನಾಟಕ ಕೆಟ್ಟು ಭಾರತ ಹಾಳಾಗಿ ಹೋಗ್ತಿದೆ. ಓ, ನನಗೆ ಅದೆಲ್ಲ ಬೇಕಿಲ್ಲ. ನನಗೆ ಆ ಲಕ್ಷ್ಮೀ ಛಾಯೆ ಸಿಗೋವರೆಗೂ ನಾನಿಲ್ಲಿ ಏಕಾಂಗಿಯಾಗಿ ಇರ್ಲಾರೆ. ಪ್ಲೀಸ್ ಪ್ಲೀಸ್, ನನ್ನ ಅರ್ಥ ಮಾಡ್ಕೋ. ಆಯ್ತು, ಮುಂದಿನದೆಲ್ಲ ನಿನ್ನಿಚ್ಛೆ. ನಡೆ ಹೋಗೋಣ. ನಾರಾಯಣ್ ನಾರಾಯಣ್ ನಾರಾಯಣ್.